ವಂಡರ್ಲಾ ಅನ್ನುವ ಸಂಸ್ಥೆ ನೀವೆಲ್ಲ ಕೇಳಿರ್ತೀರಾ. ಇವತ್ತು ವಂಡರ್ಲಾ ಅನ್ನೋ ಸಂಸ್ಥೆಯಲ್ಲಿ ಕನ್ನಡಿಗರ ಮೇಲೆ ದೌರ್ಜನ್ಯ ಮತ್ತು ದಬ್ಬಾಳಿಕೆ ನಡೀತಾ ಇದೆ. ಇವತ್ತು ಒಂದಷ್ಟು ಕನ್ನಡದ ಈ ದರ್ಜೆಯ ಕೆಲಸಗಾರರ ಮೇಲೆ ಇವತ್ತು ಅಲ್ಲಿ ಬೇರೆ ಬೇರೆ ರಾಜ್ಯಗಳಿಂದ ಬಂದು ಪ್ರಮುಖ ಹುದ್ದೆಗಳಲ್ಲಿರುವಂಥ ಜನ ಅವರನ್ನು ನಿನ್ನನ್ನು ಹ್ಯಾಂಗ್ ಮಾಡಿ ಬೆಲ್ಟಲ್ಲಿ ಹೊಡಿತೀನಿ ಅಂತ ಎದುರಿಸೋದು, ಮೇಲೆ ಸೆಕೆಂಡ್ ಫ್ಲೋರಿಂದ ಕಿಟ್ಟಿ ಓಪನ್ ಮಾಡಿ ಇಲ್ಲಿಂದ ನೀನು ನೆಗಿಬೇಕು ಅಂತ ಹೇಳಿ ಧಮಕಿ ಹಾಕೋದು. 8 ಅವರು ಇವತ್ತು ಕಾರ್ಮಿಕ ಕಾಯ್ದೆ ಇದ್ರೂ ಉದ್ಯೋಗ ಮಾಡಬೇಕು, 8 ಅವರು ಅಷ್ಟೇ ಇರಬೇಕು ಅನ್ನೋದು ಒಂದು ಕಾಯ್ದೆ ಇದ್ರೂ ಕೂಡ 17 ಅವರು ಅವ್ರನ್ನ ಉದ್ಯೋಗದಲ್ಲಿ ತೊಡಗಿಸ್ಕೊಳ್ಳುವಂಥದ್ದು. ಈ ರೀತಿಯ ದಬ್ಬಾಳಿಕೆ ದೌರ್ಜನ್ಯವನ್ನ ಇವತ್ತು ವಂಡರ್ಲಾ ಸಂಸ್ಥೆ ಯಾವುದೋ ಹೊರ ರಾಜ್ಯದವ್ರನ್ನ ಇಟ್ಕೊಂಡು ಮಾಡಲಿಕ್ಕೆ ಹೊರಟಿದೆ. ಇವತ್ತು ಕಾರ್ತಿಕ್ ಅನ್ನೋ ಒಬ್ಬ ಯುವಕನಿಗೆ ಮಾನಸಿಕವಾಗಿ ಅವರಿಗೆ ಟಾರ್ಚರ್ ಅನ್ನ ಕೊಡುವುದ್ರ ಮುಖಾಂತರ ಇವತ್ತು ಇಡೀ ಆ ಕುಟುಂಬ ಇವತ್ತು ಕಣ್ಣೀರಲ್ಲಿ ಕೈ ತೊಳೆಯುವಂತಾಗಿದೆ. ಇವತ್ತು ಅಲ್ಸೂರು ಪೊಲೀಸ್ ಸ್ಟೇಷನ್ ಇವತ್ತೇನಿದೆ ಲಿಮಿಟ್ಸ್ ನಲ್ಲಿ ಬರುವಂತ ವಂಡರ್ಲಾ ಹೆಡ್ ಆಫೀಸಿಗೆ ಇವತ್ತು ಕರವೇ ಮುತ್ತಿಗೆ ಹಾಕ್ಲಿಕ್ಕೆ ಅಂತ ಹೊರಟಂತ ಸಂದರ್ಭದಲ್ಲಿ ಇಲ್ಲಿ ಸ್ಥಳೀಯ ಎಸಿಪಿ ಅವರು ಮತ್ತು ಸರ್ಕಲ್ ಇನ್ಸ್ಪೆಕ್ಟರ್ ನಾರಾಯಣಗೌಡ ಹತ್ರ ಮಾತಾಡಿ ಠಾಣೆಗೆ ಕಳಿಸ್ಕೊಡಿ, ಪೊಲೀಸ್ ಠಾಣೆಗೆ ಕಳಿಸ್ಕೊಡಿ, ನಾನು ಮಾತಾಡ್ತೀನಿ ಅಂತ ಹೇಳ್ದಿಂದ ಇವತ್ತು ಪೊಲೀಸ್ ಠಾಣೆಗೆ ಬಂದಿದ್ದೀವಿ. ಇವತ್ತು ಕಾರ್ತಿಕ್ ಸೇರಿದಂತೆ ಇನ್ನೂ ಅನೇಕ ಯುವಕರ ಮೇಲೆ ಈ ರೀತಿಯ ದಬ್ಬಾಳಿಕೆಯನ್ನ ಈ ಒಂದು ವಂಡರ್ಲಾ ಸಂಸ್ಥೆ ಮಾಡಿರುವಂಥದ್ದು. ನಾನು ಹೇಳಿಕ್ಕೆ ಹೊರಟಿರುವಂಥದ್ದು, ಇವತ್ತು ಕನ್ನಡಿಗರಿಗೆ ಕರ್ನಾಟಕದಲ್ಲೇ ಈ ರೀತಿಯ ದೌರ್ಜನ್ಯ ದಬ್ಬಾಳಿಕೆ ನಡೆಯೋದಾದ್ರೆ ಇನ್ನೆಲ್ಲಿ ಹೋಗಿ ನಾವು ಬದುಕಲಿಕ್ಕೆ ಸಾಧ್ಯ? ಹಾಗಾಗಿ ಈ ವಂಡರ್ಲಾ ಸಂಸ್ಥೆ ಕರ್ನಾಟಕಕ್ಕೆ ಬೇಕಾನ್ನುವ ಪ್ರಶ್ನೆಯನ್ನ ಏನು ಎಸಿಪಿ ಅವರ ಹತ್ರ ಮತ್ತು ಸರ್ಕಲ್ ಅವರ ಹತ್ರ ಮಾತಾಡ್ಲಿಕ್ಕೆ ಹೊರಟಿದ್ವಿ ನಾವೆಲ್ಲ. ಏನಾದ್ರು ಒಂದ್ ವೇಳೆ ಆತನ್ನ ಇವತ್ತು ಆ ಹುಡುಗರ ಮೇಲೆ ಏನ್ ದಬ್ಬಾಳಿಕೆಯನ್ನ ಮಾಡಿದ ಕನ್ನಡದ ಯುವಕರ ಮೇಲೆ ಅವ್ರನ್ನ ಕ್ಷಮೆ ಕೇಳಬೇಕು, ಮತ್ತೆ ಅವನ ಮೇಲೆ ಏನು ಕಾನೂನು ರೀತಿಯ ಕ್ರಮ ಆಗಬೇಕು, ಅವನ್ನ ಜೈಲಿಗೆ ಕಟ್ಟುವಂತದ್ದಾಗಬೇಕು, ಮತ್ತು ವಂಡರ್ಲಾ ಸಂಸ್ಥೆಯಿಂದ ಆತನ ಉದ್ಯೋಗದಿಂದ ಹೊರ ಹಾಕುವಂತ ಕೆಲಸ ಆಗಬೇಕು. ಅವನ ರಾಜ್ಯಕ್ಕೆ ಹೋಗಿ ಕೆಲಸ ಮಾಡ್ಕೊಳ್ಳಿ, ಅವನ ರಾಜ್ಯದಲ್ಲಿ ಬದುಕಲಿ. ಅವನೇನಾದ್ರೂ ಇಲ್ಲಿ ಉಳಿದಿದ್ದೆ ಆದ್ರೆ ವಂಡರ್ಲಾಗ ಒಂದು ಗತಿಯನ್ನ ಕರವೇ ಕಾಣಿಸುತ್ತೆ. ನಾವೇ ನುಗ್ತೀವಿ, ನಾವೇ ದಾಳಿ ಮಾಡ್ತೀವಿ ಅನ್ನುವ ನೇರ ಎಚ್ಚರಿಕೆಯನ್ನ ಇವತ್ತು ವಂಡರ್ಲಾ ಸಂಸ್ಥೆಗೆ ಈಗಾಗಲೇ ಕೊಟ್ಟಿದ್ದೀವಿ. ಇವತ್ತು ಪೊಲೀಸ್ ಠಾಣೆಯಲ್ಲಿ ಏನ್ ನಡೆಯುತ್ತೆ ಅಂತ ನೋಡಿಕೊಂಡು ಮುಂದಿನ ಹೋರಾಟ, ಮುಂದಿನ ತೀರ್ಮಾನವನ್ನು ಮಾಡ್ತೀವಿ. ನಮಸ್ಕಾರ.